ಏನಿರುತ್ತೆ ಅಂತ ಹೇಳಿ ಸರ್ ಹೋಗ್ಲಿ. ಈ ಜೈಲಲ್ಲಿ ಇವಾಗ ಏನಿರುತ್ತೆ ಎಲ್ಲ ಬಹುತೇಕವಾಗಿ ನಾವು ಈ ಜೈಲಿನ ಮ್ಯಾನ್ಯಲ್ ಅಂತ ಬಂದಾಗ ಬ್ರಿಟಿಷರ ಕಾಲದ್ದೇ ಅಳವಡಿಸ್ಕೊಂಡು ಬಂದ್ಬಿಟ್ಟಿದ್ವಿ. ಸ್ವಲ್ಪ ಆ ಕಡೆ ವ್ಯತ್ಯಾಸಗಳಾಗಿರಬಹುದು. ಇವತ್ತಿಗೂ ಅದನ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತಾ? ಸಿಸ್ಟಮ್ ಇದೆ ಅಂತ ಹೇಳೋದೆಲ್ಲ ಸುಳ್ಳು. 100% ಅವ್ರಿಗೆ ಓದೋದಕ್ಕೆ ನೋಡಿ, ಅಲ್ಲಿ ಲೈಬ್ರರಿ ಇದೆ, ನ್ಯೂಸ್ ಪೇಪರ್ ಮತ್ತೊಂದು ಓದೋದಕ್ಕೆ, ಮತ್ತೆ ಇವ್ರಿಗೆ ವಾಕು ಗೀಕು ಬೇರೆ ಟೈಮಲ್ಲಿ ಮಾಡೋದಕ್ಕೆ ಟೈಮಿಂಗ್ಸ್ ಇದೆ. ಅವ್ರಿಗೆ ವಾಚೆ ಬಂದು ಓಡಾಡೋದಕ್ಕೆ ಸ್ವಲ್ಪ, ಮತ್ತೆ ಸ್ನಾನ ಮಾಡೋದಕ್ಕೆ ಡೈಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. 3 ಹೊತ್ತು ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ಟೀ ಕಾಫಿ ಕೊಡೋ ವ್ಯವಸ್ಥೆಗಳಿದೆ. ಇದ್ಯಾವ್ದು ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಇರ್ಲಿಲ್ಲ. ಇದು ಅರ್ಥ ಇದ್ರ? ಇದೆಲ್ಲ ಮಾಡರ್ನೈಸ್ಡ್ ಒಂದು ಪ್ರಿಸನ್ ಲೈಫ್ ಇದು. ಅಲ್ಲಿ ಬೇರೆ ಏನೋ ಡಿವಿಷನ್ಸ್ ಇದೆ, ವಿಚಾರಣಾಧಿ ಕೈದಿಗಳಲ್ಲೂ ಡಿವಿಷನ್ಸ್ ಇದೆ. ರಾಜಕೀಯ ಪ್ರೇರಿತ ಆದಂತ ಆರೋಪಿತರು ಅಥವಾ ಸೆಲೆಬ್ರಿಟೀಸ್ ಇದ್ರೆ ಅವರಿಗೆ ಬೇರೆ ಫೆಸಿಲಿಟಿ ಕೊಡ್ತಾರೆ. ಈ ಕ್ರೈಮ್ ಮಾಡಿದವ್ರಿಗೆ, ಅಂದ್ರೆ ರೇಪ್ ಈ ತರ ಮಾಡಿದ ವರ್ಗನೇ ಬೇರೆ. ಈ ಕ್ಯಾಟಗರಿ ABC ಅಂತ ಅಲ್ಲೂ ಇದೆ. ಹಾಗಾಗಿ ಆ ತರದಲ್ಲಿ ಅವ್ರವ್ರಿಗೆ ಬೇರೆ ಬೇರೆ ಫೆಸಿಲಿಟಿ ಕೊಡ್ತಾರೆ. ಈ ರಾಜಕೀಯ ಪ್ರೇರಿತ ಕೈದಿಗಳಿಗೆ ಟಿವಿ ಫೆಸಿಲಿಟಿ, ನ್ಯೂಸ್ ಪೇಪರ್, ಮತ್ತೊಂದು ಎಲ್ಲ ಅವಕಾಶಗಳು, ಅವ್ರಿಗೆ ಮೆಡಿಸಿನ್ಸ್ ಬೇಕಿದ್ರೆ, ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ಬೇಕಿದ್ರೆ. ಲೋಕೇಶ್ವರ್ ಸರ್ ಹೇಳೋ ಪ್ರಕಾರ ಪರಪ್ಪನಗ್ರಹಾರ ಪರ್ಫೆಕ್ಟ್, ಎಲ್ಲವೂ ಅದ್ಭುತವಾಗಿದೆ, ಅಮೋಘವಾಗಿದೆ, ಜೈಲಿನ ಮ್ಯಾನ್ಯಲ್ ಪ್ರಕಾರ ನಡೀತಾ ಇದೆ ಅಂತ ನಾನು ಭಾವಿಸ್ಲಾ. ಈಗ ಖಂಡಿತ ಈಗ ಅಲ್ಲಿ ಬರೀ ಒಬ್ರು ಹೇಳಿದ್ರಲ್ಲ, ಬೇರೆ ಇದಕ್ಕೆ ಆಕ್ಟಿವಿಸ್ಟ್ ಗಳು ಬೇಕಾದಷ್ಟು ಇದನ್ನ ವಾಚ್ ಮಾಡೋರಿದ್ದಾರೆ. ಪ್ರತಿಯೊಬ್ಬ ರೌಡಿಗಳು ಮತ್ತೊಬ್ರು ಅವರೆಲ್ಲ ಈ ತರದ ವಿಚಾರಗಳನ್ನ ಬಳಸ್ಕೊಂಡು ಕೆಲವು ಆಕ್ಟಿವಿಸ್ಟ್ ಗಳ ಮೂಲಕ ಕೋರ್ಟ್ ಕಚೇರಿ ಈಗ ಆಲ್ರೆಡಿ ಹೋಗಿದ್ದಾರೆ, ಆಯೋಗಗಳಿಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಹ್ಯೂಮನ್ ರೈಟ್ ಕಮಿಷನ್ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಇದನ್ನ ವಾಚ್ ಮಾಡೋಂತ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಅದೆಲ್ಲಾ ನಡೀತಾ ಇದೆ. ನಾನು ಹೇಳ್ತಾ ಇದೀನಲ್ಲ, ಸುಮಾರು ಏನು ಒಂದು ಬರೀ ಪರಪ್ಪನಗ್ರಹದಲ್ಲೇ ಒಂದು 15,000 ಹೆಚ್ಚು ಆರೋಪಿತರು ಅಲ್ಲಿ ಇದ್ದಾರೆ. ಅಲ್ಲಿ ಕೆಪಾಸಿಟಿ ಬಂದು 5,000 to 6,000 ಏನೋ ಇರೋದು, 15,000 ಮೇಲೆ. ಥ್ರೂಔಟ್ ಕರ್ನಾಟಕದಲ್ಲಿ ಇರೋ ಆರೋಪಿತರಲ್ಲಿ 5,000ಕ್ಕೂ ಹೆಚ್ಚು ಜನ ಜಾಮೀನಾದ್ರೂ ಬಿಡಿಸ್ಕೊಳಕ್ ಆಗಿಲ್ಲ. ಅವರು ಜಾಮೀನ್ದಾರ ಇಲ್ಲದಲ್ಲೇ ಅಂತವ್ರು ಒಳಗಡೆ ಇದ್ದಾರೆ. ನಿಮ್ಗೆ ಅದು ಗೊತ್ತಿರ್ಲಿ. ಇದೆಲ್ಲದು ಹಿನ್ನೆಲೆಯಲ್ಲಿ ಏನ್ ಹೇಳೋದು ಅಂದ್ರೆ, ಏನು ಸಿಸ್ಟಮ್ ಅನ್ನ ಅಲ್ಲಿ ರಾಜರು ಯಾರು ಮಹಾರಾಜರು ಕೂತ್ಕೊಂಡಲ್ಲಿ ನಡೆಸ್ತಾ ಇಲ್ಲ. ಅಲ್ಲಿ ಅಲ್ಲೂ ಬೇರೆ ಸೀನಿಯರ್ IPS ಆಫೀಸರ್, ಅವನೇ 1 ವರ್ಷ ಇರ್ತಾರೋ 2 ವರ್ಷ ಇರ್ತಾರೋ, ಚೇಂಜ್ ಆಗ್ತಾರೆ, ಬೇರೆಯವ್ರು ಬರ್ತಾರೆ. ಈ ತರ ವ್ಯವಸ್ಥೆಯಲ್ಲಿ ಯಾವ್ದ್ರಲ್ಲಿ ಪರ್ಮನೆನ್ಸ್ ಇಲ್ಲ. ಹಾಗಾಗಿ ಸೂಪರ್ವಿಷನ್ ಡಿಫರೆಂಟ್ ಆಗಿ ನಡೆಯುತ್ತೆ ಅಲ್ಲಿ. ನಾನು ಸಂಕೇತ್ ಸರ್ ಕೇಳ್ಬಿಡ್ತೀನಿ. ಸಂಕೇತ್ ಸರ್, ದರ್ಶನ್ ಈ ಕೇಸಲ್ಲಿ ರಾಜಾತಿಥ್ಯ ಆಗಿದ್ದು ಹೌದು, ಕೆಲ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು ಹೌದು, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಹೌದು. ಇದೇ ಗ್ರೌಂಡ್ ಮೇಲೆ ಈ ವಿಚಾರಣಾಧೀನ ಖೈದಿಯನ್ನು ಅಥವಾ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ನೋಡಬೇಕಾ? ಪಾಯಿಂಟ್ 1. ಈಗ ಇದೆಲ್ಲ ಬಿಟ್ಟು ಈಗ ಫ್ರೆಶ್ ಆಗಿ ಕೋರ್ಟ್ ಮುಂದೆ ದರ್ಶನ್ ಎನ್ನುವ ಆರೋಪಿ ಏನು ಕೇಳ್ತಾ ಇದ್ದಾರೋ ಅದು ಸರಿಯಾ ತಪ್ಪಾ, ಅಥವಾ ಕೇಳಬಾರದು ಕೇಳ್ತಾ ಇದ್ದಾರಾ, ಎಕ್ಸ್ಟ್ರೀಮ್ ಆಗಿ ಏನಾದ್ರು ಕೇಳ್ತಾ ಇದ್ದಾರಾ, ಐಷಾರಾಮಿ ಕೇಳ್ತಾ ಇದ್ದಾರಾ, ಇಲ್ಲ ಸೌಲಭ್ಯ ಕೇಳ್ತಾ ಇದ್ದಾರಾ, ಇಲ್ಲ ಅಗತ್ಯವನ್ನ ಕೇಳ್ತಾ ಇದ್ದಾರಾ ಅಂತ ನೋಡಿ. ಒಂದ್ ಸಲ ಅಂಡರ್ ಟ್ರಯಲರ್ ಆಗ್ಲಿ ಅಥವಾ ಕನ್ವಿಕ್ಟರ್ ಆಗ್ಲಿ, ಒಂದು ಜೈಲಿಗೆ ಹೋದ ನಂತರ ಅವರ ನಿಯಮಾವಳಿಗಳಿಗೆ ಒಳಪಡ್ತಾರೆ. ಅವರು ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ಇಟ್ ಈಸ್ ದ ಪ್ರಿರಾಗೇಟಿವ್ ಅಂಡ್ ವಿತ್ ಇನ್ ದ ಜೂರಿಸ್ಟಿಕ್ಷನ್ ಆಫ್ ದ ಜೈಲ್ ಅಥಾರಿಟೀಸ್ ಓನ್ಲಿ. ಅದರಲ್ಲಿ ಯಾರು ಏನು ಇಂಟರ್ಫಿಯರ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಅನ್ಲೆಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಫಾರ್ ಎನ್ ಅಕ್ಯೂಸ್ಡ್, ಅವ್ರಿಗೆ ಏನಾದ್ರು ಬಹಳ ತೊಂದರೆ ಆಗ್ತಾ ಇತ್ತು ಅಂದ್ರೆ, ಇಫ್ ಈಸ್ ಅಂಡರ್ ಗೋಯಿಂಗ್ ಎ ಟ್ರೀಟ್ಮೆಂಟ್ ಅಂತ ತಿಳ್ಕೊಳ್ಳಿ, ಏನಾದ್ರು ಟ್ರೀಟ್ಮೆಂಟ್ ನಡೀತಾ ಇತ್ತು ಅಥವಾ ಟ್ರೀಟ್ಮೆಂಟ್ ಇದು ಹತ್ರ ಇತ್ತು, ಅಂತ ಸಂದರ್ಭಗಳಲ್ಲಿ ಎಕ್ಸ್ಟ್ರೀಮ್ ಸರ್ಕಮ್ಸ್ಟಾನ್ಸ್ ನಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡು ಅದನ್ನು ತಿಳಿಸಬಹುದು. ಹೊರತಾಗಿ ನನಗೆ ಇದೇ ಜೈಲ್ ಬೇಕು, ಅದೇ ಜೈಲ್ ಬೇಕು, ಇದೇ ರೀತಿ ಇರಬೇಕು, ಅದೇ ರೀತಿ ಇರಬೇಕು ಅನ್ನೋದಕ್ಕೆ ಇವ್ರು ಮಹಾನ್ ಕಾರ್ಯ ಮಾಡಿ ಬಂದಿರೋಲ್ಲ. ಅಲ್ಲಿ ಅವರು ಯಾರು ಮಾಡ್ತಾ ಕೆಲಸ ಮಾಡಿ ಅಲ್ಲಿ ಬಂದಿರ್ತಾರೆ. ಎಲ್ಲರಿಗೂ ಏನ್ ಟ್ರೀಟ್ಮೆಂಟ್ ಇರುತ್ತೆ ಅದೇ ಟ್ರೀಟ್ಮೆಂಟ್ ಅವ್ರಿಗೂ ಕೂಡ. ಹಾಗಾಗಿ ಸೆಲೆಕ್ಷನ್ ಆಫ್ ಎ ಜೈಲ್ ಈಸ್ ನಾಟ್ ವಿದಿನ್ ದ ಡೊಮೇನ್ ಆನ್ ಪ್ರಿರಾಗೇಟಿವ್ ಆಫ್ ದ ಒನ್ ಹೂ ಹ್ಯಾಸ್ ಬಿನ್ ಜೈಲ್ಡ್. ಈಗ ಸುಪ್ರೀಂ ಕೋರ್ಟ್ ಜನವರಿ 17, 2025 ಜಸ್ಟಿಸ್ ಮಹಾದೇವನ್ ಹಾಗೂ ಪರ್ಡಿವಾಲಾ ಅವರು ಪೀಠ ಹೇಳ್ತದೆ, ಅನ್ಲೆಸ್ ದಿ ಶಿಫ್ಟಿಂಗ್ ಆಫ್ ದಿ ಪರ್ಸನ್ or an inmate from one jail to another, one prison to another prison is arbitrary or not based on a sound reason,
then it is considered as arbitrary. Only under those circumstances prisoner should be heard ಅಂತ ಹೇಳ್ತದೆ. ಅಂದಾಗ ಅವಾಗ ಮಾತ್ರ ಕೋರ್ಟ್ ಇಂಟರ್ಫಿಯರ್ ಮಾಡೋದಕ್ಕೆ ಬರುತ್ತೆ. ಅದರ್ವೈಸ್ ಇಟ್ ಇಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಆಫ್ ದಿ ಜೈಲ್ ಅಥಾರಿಟಿ. ಓಕೆ, ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಟ್ ಮಾಡ್ಬೇಕು, ಯಾರನ್ನ ಎಲ್ಲಿಡ್ಬೇಕು, ಯಾವ ಕಡೆ ಕಳಿಸ್ಬೇಕು, ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಮಾಡಬಾರ್ದು ಅನ್ನೋದು ದಟ್ ಇಸ್ ವಿದಿನ್ ದ ಅಡ್ಮಿನಿಸ್ಟ್ರೇಟಿವ್ ಜೂರಿಸ್ಡಿಕ್ಷನ್ ಆಫ್ ಎ ಜೈಲ್ ಅಥಾರಿಟಿ, ನಾಟ್ ಇವನ್ ವಿತ್ ದ ಡೊಮೇನ್ ಆಫ್ ದಿ ಕೋರ್ಟ್ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಯಾರೇ ಇರ್ಲಿ ಇವತ್ತು ಈ ದರ್ಶನದಲ್ಲಿ ಮತ್ತೊಬ್ರು ಇರ್ಲಿ, ಇವರು ಸೌಲಭ್ಯ ಅಂತ ಏನೇ ಕೇಳೋದಿದ್ರೆ ಅದು ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸಂಕೇತ್ ಸರ್, ನನ್ನ ಪಾಯಿಂಟ್ ಏನಿದೆ ಅಂದ್ರೆ ಇದನ್ನ ಜೈಲ್ ಅಧಿಕಾರಿಗಳು ಮಾತ್ರ ನಿರ್ಧಾರ ಮಾಡಬೇಕು, ಅದು ಅವರ ವ್ಯಾಪ್ತಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ ಮೇಲೆ ಇದೇ SPP ರೇಣುಕಾಸ್ವಾಮಿ ಪರ ವಕೀಲರು ಇವರನ್ನ ನೀವು ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು, ಇಲ್ಲಿ ಇಟ್ಕೋಬಾರ್ದು, ಇವರು ಇದಕ್ಕಿಂತ ಮುಂಚೆ ಬೇಲ್ ಸಿಕ್ಕಾಗ ಯಾವ್ಯಾವ ಜೈಲುಗಳಲ್ಲಿ ಇವರೆಲ್ಲ ಇದ್ರೋ ಅದೇ ಜೈಲಲ್ಲಿ ಇವರು ಇಡಬೇಕು ಅಂತ ಹೇಳಿ SPP ವಾದ ಮಾಡಬಹುದಾ? ಹಾಗಾದ್ರೆ ಅವ್ರು ವಾದ ಮಾಡಬಹುದು, ಅವರು ವಾದ ಮಾಡಬಹುದು, ಇವರು ಶಿಫ್ಟ್ ಮಾಡಬೇಡ ಅಂತ ಇವರು ವಾದ ಮಾಡಬಹುದು. ಬಟ್ ಕೋರ್ಟ್ ಪರಿಗಣನೆಗೆ ಬರೋದು ಒಂದೇ ವಿಚಾರ, whether the administrative decision of the jail authorities is based on any sound reason. ಓಕೆ, ಏನನ್ನ ನ್ಯಾಯಯುತ ಕಾರಣಗಳಿದಾವ, ಅಥವಾ ಇಲ್ಲಿ ಏನಾದ್ರೂ ಅಲ್ಲಿ ತೊಂದರೆ ಇತ್ತ, ಅಥವಾ ಅವ್ರು ಕೇಳ್ತಾ ಇರುವಂತ ಕಾರಣ ಸಮಂಜಸವಾಗಿತ್ತು ಅಂತಂದ್ರೆ ಯಾರು ಏನೇ ಹೇಳಿದ್ರು, SPP ನಾದ್ರೂ ಏನಾದ್ರು ಹೇಳಿ, ಅಥವಾ ಇವರು ಆರೋಪಿ ಪರವಾಗಿ ವಕೀಲರಾದ್ರೂ ಏನಾದ್ರು ಹೇಳಿ, ಯಾವ್ದು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ.